ಆನಂದದಲ್ಲಿ ಸದಾಕಾಲ ಸ್ಮರಣೀಯರಾದ ಮಹಾಮಾನವತಾವಾದಿಗಳಾದ ಬಸವಾದಿ ಶರಣವರ ದಿವ್ಯ ನಾಮಸ್ಮರಣೆಯನ್ನ ಋಣನಂದನನ್ನು ಸ್ಮರಿಸಿಕೊಂಡು ತಗಲ ಸ್ಟಾರ್ಟ್ ಮಾಡ್ತಕ್ಕಂಥ ಶ್ರೀಮತಿ ಶಾರದಾ ಮಂಜುನಾಥ್ ಬೊಮ್ಮನಹಳ್ಳಿ ಸಂಗೀತ ಶಿಕ್ಷಕರವರನ್ನು ಕೂಡ ವಂದಿಸಿ ಮತ್ತು ವಿಧವಾದ ಸರಸೀಪುರದ ಸನ್ನಿವೇಶ. ಆ ಸರಸೀಪುರದ ಮಠದಲ್ಲಿ ಸಾಕ್ಷಾತ್ ಪರಶಿವನೇ ಗುರುರೂಪವಾಗಿ ಗುರುಬಸವರಾಜ ದೇಶಿಕನಾಗಿ ಬಂದು ಆ ಸಿಂಹಾಸನದ ಗದ್ದುಗೆಯಲ್ಲೇರಿ ಸರ್ವ ವೀರಶೈವ ಶಿವಧರ್ಮವಂತ ಭಕ್ತರಿಗೆ ಜ್ಞಾನಾರ್ಜನೆಯ ಬೋಧನೆಯಿಂದ ಮಾಡ್ತಾ ಇದ್ದಾರೆ. ಇಂತಹ ಗುರು ಮಹಾಯೋಗಿ ಆಗ್ತಾರೆ. ಅಂತ ಸರಸೀಪುರದಲ್ಲಿ ಪುರಾಣದ ಕಥಾನಾಯಕನಾದಂತಹ ನಂದೀಶ್ವರ ಅಲ್ಲಿ ಅವತಾರ ಎತ್ತಿ ಬರ್ತಾರೆ. ಗುರುವನನ್ನು ಕಾಣಬೇಕಲ್ಲ. ಆ ಸರಸೀಪುರದಲ್ಲಿ ಒಂದು ಭಾಗದೊಳಗ ನಿಂತ್ಕೊಂಡಿರ್ತಾನೆ ನಂದೀಶ್ವರ ಬಸವೇಶ್ವರ. ಆಗ ಆ ಮಠದೊಳಗಿರುವಂತ ಮಹಾಗುರು ಗುರುಬಸವೇಶ್ವರ ಅಂತಾರೆ, ಶ್ರವಣ ಮಾಡುತ್ತಿರುವಂತ ಶ್ರೋತೃ ಮುಮುಕ್ಷಿಗಳಿಗೆ ಹೇಳ್ತಾರೆ, ಭಕ್ತಾದಿಗಳಿಗೆ, ನೋಡ್ರಪ್ಪ ನನ್ನ ಕಂದಯ್ಯ ಬಂದಿದ್ದಾನೆ, ನನಗಾಗಿ ಕಾಯುತ್ತಿರುತ್ತಾನೆ, ಹಂಬಲಿಸುತ್ತಿರುತ್ತಾನೆ. ಹೋಗ್ರಪ್ಪ, ಸರಸೀಪುರದ ಊರ ಹೊರಭಾಗದೊಳಗ ನನ್ನ ಕಂದ ನಿಂತುಕೊಂಡಾಗ ನಂದೀಶ, ಆತನ ಬರಮಾಡಿಕೊಂಡು ಬರ್ಯಪ್ಪ, ಆತನನ್ನ ಎದುರುಕೊಂಡು ಬರ್ಯಪ್ಪ ಅಂತ ಆ ಭಕ್ತರಿಗೆ ಗುರುಬಸವರಾಜ ದೇಶಿಕರು ಅಪ್ಪಣೆಯನ್ನು ಮಾಡಿ ಕಳಿಸ್ತಾರೆ. ಗುರುವಿನ ಅಪ್ಪಣೆಯಂತೆ ಅಲ್ಲಿರುವ ಎಲ್ಲ ಭಕ್ತಾದಿಗಳು ನಂದೀಶ್ವರನಿದ್ದಲ್ಲಿ ಗುರು ಹೇಳಿರುವ ಆ ಸ್ಥಳಕ್ಕೆ ನೇರವಾಗಿ ವಾದ್ಯ ಮೇಳ ಭಜನೆಗಳೊಂದಿಗೆ ಮುತ್ತಿನ ಇರಬೇಕು ಅಂದ ಕ್ಷಣಾರ್ಧದೊಳಗ ಕೈಲಾಸದೊಳಗಿರುವ ಸನ್ನಿವೇಶ ನಂದೀಶ್ವರನಿಗೆ ನೆನಪಾಗ್ತದೆ. ಓಹೋ, ನನ್ನ ಶಿವ ಅಪ್ಪ ಅಪ್ಪಣೆ ಪಡಿಸಿದ್ದ ಏನು ಅಂದ್ರೆ, ನೀನು ಯಾವಾಗ ಭೂಲೋಕಕ್ಕೆ ಹೋಗ್ತೀಯ ನಿನ್ನ ಹಿಂದೆನೇ ನಾನು ಬರ್ತೀನಿ ಅಂತ ಶಿವ ಅಪ್ಪಣೆ ಮಾಡಿದ್ದ. ನನ್ನ ಗುರು ಆ ಪರಮೇಶ್ವರ, ಆ ಮಹಾದೇವ ಇಂದು ಗುರುಬಸವರಾಜರಾಜ ಆ ಮಠದೊಳಗಿದ್ದಾರೆ ಅಂತ ಸಂತೋಷವನ್ನ ಪಡುತ್ತಾ ಅವರೊಂದಿಗೆ ಬಸವೇಶ ಬರುತ್ತಿರ್ತಾನೆ. ನೋಡಿ, ಹಡೆದ ತಾಯಿ ಕಂದನನ್ನ ನೋಡುವ ಹಂಬಲೆಯಾಗಿರುತ್ತದೋ ಮತ್ತು ಹಿಂದಿನ ಅಗಲಿರುವಂತ ಆಕಳಕರು ತಮ್ಮ ಹಸುಗಳ ಹಿಂದನ್ನು ನಾನು ಪಾಲಿಸಬೇಕು ನೋಡ್ಬೇಕಂತ ಆ ಆಕಳಕರು ಹೆಂಗ ಚಿಂತನೆ ಮಾಡ್ತಿರ್ತದೋ ಚಿಂತಿಸ್ತಿರ್ತದೋ, ಗಿಳಿಯು ನಂದನವನವಂತೆ, ಆನೆಯು ಕಾಣುವಂತೆ, ಭ್ರಮರವು ಮಲ್ಲಿಗೆಯ ಕುಸುಮದ ಪುಷ್ಪವಂತೆ ಯಾವ ರೀತಿ ಬಯಸ್ತದೋ ಹಾಗೇನೆ ಈ ಶಿಷ್ಯೋತ್ತಮನಾಗಿರುವ ಬಸವೇಶ ಗುರುವನನ್ನ ಕಾಣಬೇಕು, ದರ್ಶನವನ್ನ ಮಾಡಬೇಕು, ನೋಡಬೇಕು. ನೇರವಾಗಿ ಅವರನ್ನು ಬರಮಾಡಿಕೊಂಡು ಬರುತ್ತಾರೆ. ಸರಸೀಪುರ ಮಠ ನೋಡ್ರಿ, ಆ ಊರು ಹೆಂಗಿತ್ತು ಅಂದ್ರೆ ಎಲ್ಲರಲ್ಲಿಯೂ ಕೂಡ ಧರ್ಮ, ಎಲ್ಲರ ಗುರುವಿನನ್ನು ನೋಡಿದ ಬಸವೇಶ ಗುರುವಿನನ್ನು ನೋಡಿ ಸಾಷ್ಟಾಂಗ ಪ್ರಣಾಮವನ್ನು ಹಾಕಿದ. ಸಾಷ್ಟಾಂಗ ಪ್ರಣಾಮವನ್ನು ಹಾಕಿದ ಬಳಿಕ, ಬಾರಪ್ಪ ಕಂದಯ್ಯ ಬಾ, ನಿನಗಾಗೆ ನಾನು ಕಾಯುತ್ತಿದ್ದೆ. ಆಯ್ತಪ್ಪ ಬಂದೀನಿ, ಆಯ್ತಪ್ಪ ಬಂದೆ. ಒಂದು ಸೂಕ್ಷ್ಮ ವಿಚಾರ ನೆನಪಿಟ್ಟುಕೊಳ್ರಿ. ತಗೊಂಡಲ್ಲ, ಪಕ್ಕದಲ್ಲೇ ಕುಳ್ಳಿರಿಸಿದ ಗುರುಬಸವರಾಜರು ಆ ನಂದೀಶ್ವರನನ್ನು ಪಕ್ಕದಲ್ಲೇ ಕುಳ್ಳಿರಿಸಿ ಹಸ್ತಮಸ್ತಕ ಸಂಯೋಗವನ್ನ ಮಾಡಿ, ಶರೀರಕ್ಕೆ ಭಸ್ಮಲೇಪವನ್ನ ಮಾಡಿ, ಅಷ್ಟಾವರಣ ಬೋಧನೆಯನ್ನ ಮಾಡಿ, ಇಷ್ಟಲಿಂಗಾರ್ಚನೆಯನ್ನ ಬೋಧನೆಯ ಎದೆ ಮೇಲೆ ಲಿಂಗವನ್ನ ಕಟ್ಟಿ ಆತನಿಗೆ ಸಂಸ್ಕಾರವನ್ನು ಕೊಟ್ಟು ಸಂಪೂರ್ಣವಾದ ಆಶೀರ್ವಾದವನ್ನ ಮಾಡಿ ಜ್ಞಾನ ಉಪದೇಶವನ್ನ ಮಾಡುತ್ತಾರೆ. ನಂತರ ಇದೆಲ್ಲ ಆದ ಬಳಿಕ ಅಲ್ಲಿರುವಂತವ್ರು ಹೇಳ್ತಾರೆ, ನೋಡ್ರಪ್ಪ, ಇಲ್ಲಿಗೆ ಬಂದಿರುವಂತ ನನ್ನ ಶಿಕ್ಷೋತ್ತಮ ಕೇಳುವಂತವರಾಗ್ರಿ. ಯಾರು ಹೇಳ್ತಾ ಇದ್ದಾರೆ? ಗುರುಬಸವರಾಜ ದೇಶಿಕರು. ಯಾರಿಗೆ ಹೇಳ್ತಾ ಇದ್ದಾರೆ? ಅಲ್ಲಿರುವ ಸರಸೀಪುರದ ಸಮಸ್ತ ಭಕ್ತ ಕುಲಕೋಟಿಗಳಿಗೆ, ಮಾನವರಿಗೆ, ಮಾನವ ಸಮೂಹಕ್ಕೆ, ಭಕ್ತಾದಿಗಳ ಸಮೂಹಕ್ಕೆ ತಿಳಿಸ್ತಾ ಇದ್ದಾರೆ. ನೋಡ್ರಪ್ಪ, ಈ ನನ್ನ ಶಿಷ್ಯೋತ್ತಮ ಯಾರು ಅಂತ ನೀವು ತಿಳಿದಿದ್ದೀರಿ ಅಂದ್ರೆ ಕೈಲಾಸದೊಳಗಿರುವಂತ ನಂದೀಶ್ವರ ಋಷಭೇಂದ್ರ ಇಂದು ಈ ಸರಸೀಪುರದೊಳಗ ಶಿಷ್ಯೋತ್ತಮನಾಗಿ ಬಂದಿದ್ದಾನೆ. ಈತನಿಗೆ ನಮ್ಮ ನಾಮವನ್ನೇ ನಾಮಕರಣ ಮಾಡ್ತಾ ಇದ್ದಾರೆ. ಅಂದ್ರೆ ಗುರುಬಸವರಾಜ ಅನ್ನುವಂತ ನಾಮವನ್ನೇ ಆತನಿಗೆ ಇಡ್ತಾ ಇದ್ದೇವೆ, ಆತನಿಗೆ ಆಶೀರ್ವಾದ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ
ಮುಂದೆ ನನ್ನ ನಾಮವೇ ಈತನಿಗೆ ಗುರುಬಸವ ರಾಜ ದೇಶಿಕನೆಂಬ ನಾಮವನ್ನ ಇಟ್ಟು ಈ ಸ್ಥಾನವನ್ನ ಅವರಿಗೆ ಪಟ್ಟಾಭಿಷೇಕವನ್ನ ಮಾಡ್ತಾ ಇದ್ದೇವೆ ಅಂದ್ರು. ನಾವು ಸೂಕ್ಷ್ಮ ತಿಳ್ಕೋಬೇಕು. ಗುರುಬಸವೇಶ್ವರ ಪುರಾಣ ಅಂದ್ರೆ ಸಾಮಾನ್ಯ ಸುಮ್ಮನೆ ಅಲ್ಲ, ಎಲ್ಲಾ ಪುರಾಣಗಳು ಬೇರೆ. ನಾನು 2011ರಿಂದ ವಿಳಂಬದಲ್ಲೇ ಆಗ್ತದೆ ಸರಸ್ವಪುರದ ಮಠದೊಳಗೆ ಘನಲಿಂಗ ಚಕ್ರವರ್ತಿ ಎಂಬ ಪಟ್ಟವನ್ನ ಸಾಕ್ಷಾತ್ ಶಿವನೇ ಕೊಡ್ತಾನ. ಈ ಲೋಕದೊಳಗ ಕನ್ನಡ ನಾಡಲ್ಲ, ಇಡೀ ಭಾರತ ದೇಶದೊಳಗ ಶಿವನ ಸ್ಥಾನ ಎಲ್ಲಿ ದೊರೆತದೆ ಅಂದ್ರೆ ಸಾಕ್ಷಾತ್ ಕೊಟ್ಟೂರೇಶ್ವರನಿಗೆ ದೊರೆತದ ಅನ್ನುವಂತ ಉದ್ದೇಶವೇ ಮಹಾನ್ ಶ್ರೇಷ್ಠತೆ ಮುಂದುವರೆದಾಗ ಅಲ್ಲಿ ಅವರ ಪಟ್ಟಾಭಿಷೇಕ ಆದ್ರ ಅಂತ ಮಹಾಗುರುವನ್ನ ಇಲ್ಲಿ ನಾಮಕರಣ ಮಾಡುವುದರ ಮೂಲಕ ತೊಟ್ಟಿಲದೊಳಗೆ ಹಾಕಿ ನಾಮಕರಣವನ್ನ ಇಟ್ಟು ಸರ್ವರು ಕೂಡ ಆಶೀರ್ವಾದವನ್ನ ಬೇಡಿಕೊಳ್ಳುವಂತ ಪಡೆದುಕೊಳ್ಳುವಂತ ಸನ್ನಿವೇಶ ಈಗಾಗಲೇ ಬಂದದ. ಪುಣ್ಯಾತ್ಮರೇ, ನಿಮಗ ಈಗ ನಾಮಕರಣವನ್ನ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೇನೆ. 5 ಜನ ಮುತ್ತೈದೆ ತಾಯಂದಿರು ಬರಬೇಕು. ಮುಂದೆ ಅವರೆಲ್ಲ ಪೂಜೆಯನ್ನ ಮಾಡಿ ನಾಮಕರಣವನ್ನು ಮಾಡುವಂತ ಸನ್ನಿವೇಶ. ಜೊತೆಗೆ ನೀವು ಬಂಧು ಬಳಗ ಬೀಗರು ಬಿಜ್ಜರು ಅಂತ ನೆಂಟಸ್ಥರ ಮನೆಗೆ ಹೋಗಿರ್ತೀರಿ, ನಾಮಕರಣ ಮಾಡಕ್ ಹೋಗಿರ್ತೀರಿ, ಅವಾಗ ಹೋಗಿರ್ತೀರಿ. ಮತ್ತು ಹೋದಾಗ ಒಂದೊಂದು 2 ತೊಲೆ ಬಂಗಾರ ಹೋಗಿರ್ತೀರಿ, 3 ತೊಲೆ ಎಲ್ಲಿ 6 ತೊಲೆ ಅಂತ ಹೋದಾರೆ ಹೂವ ಹೋಗಿರ್ತೀರಿ. ಅದೇನಿಲ್ಲ ಇರಲಿ. ನೀವೇನು ಪುರಾಣಕ್ಕೆ ಬಂದಿರಿ ಎಲ್ಲ ತಾಯಂದಿರು ಸದ್ಭಕ್ತರು. ಕೊಟ್ಟೂರೇಶ್ವರ ತೊಟ್ಟಿಲ ಕಾರ್ಯಕ್ರಮ ಅಂದ್ರೆ ಯಾರೋ ಹಂಗ ಹೋಗ್ಬೇಡ್ರಿ. ನಿಮ್ಮ ಭಕ್ತಿ ಸೇವೆಯನ್ನ ಆಯಾ ರೂಪದೊಳಗೆ ಮಂಜಣ್ಣವರು ಬರ್ಕೊಳ್ತಾರೆ, ಕಮಿಟಿಯವರು. ಅವ್ರ ಹತ್ರ ನೀವು ಭಕ್ತಿ ಸೇವೆ ಪುರಾಣದ ಕಥಾನಾಯಕರು ಪಡ್ಕೊಂಡು ಅವರಿಗೆ ನಾಮವನ್ನು ಮಾಡಿದವರು ಯಾರು ಅಂದರೆ ಸಾಕ್ಷಾತ್ ಪರಶಿವ ತನ್ನ ಸ್ಥಾನವನ್ನ ನಂದೀಶ್ವರನಿಗೆ ಗುರುಬಸವರಾಜನೆಂಬ ನಾಮಕರಣ ಮಾಡಿ ಅವರು ಯೋಗ ನಿದ್ರೆಯನ್ನು ಹೋಗಿರ್ತಾರೆ. ಯೋಗ ನಿದ್ರೆ ಅರ್ಥಾತ್ ಅಲ್ಲಿ ಶಿವ ತನ್ನ ಮೂಲ ಸ್ಥಾನ ಹೇಗಿತ್ತು ಅದೇ ಸ್ಥಾನಕ್ಕೆ ಯೋಗ ನಿದ್ರೆಗಳು ಹೋಗ್ತಾರೆ. ಶ್ರಾವಣ ಸುತ್ತದ ಪಂಚಮೆಯಂದು ಇವತ್ತು ವಿಶೇಷವಾಗಿ ನಾಮಕರಣ ತೊಟ್ಟಿಲ ಶಾಸ್ತ್ರ ನಡೆದಂತಂದ್ರೆ ಇದು ನಿಜವಾಗ್ಲೂ 2ನೇ ಸರಸಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ನಾವು ಕನಸು ಮನಸ್ಸಾಗಿ ಅನ್ಕೊಂಡಿಲ್ಲ.
ಕೊಟ್ರೇನ್ ಪುರಾಣ ಅಗ್ರಿಬೊಮ್ಮಳಿ ತಾಲೂಕಿನಲ್ಲಿ ಶ್ರಾವಣ ಮಾಸದೊಳಗ ಒಂದು ತಿಂಗಳು ನಡೀತಿದ್ದ ಕನಸ ಕಂಡದ್ದಲ್ಲ. ಆ ಕನಸು ಸಾಕಾರಗೊಂಡಿದ್ದು ಎಲ್ಲಿ ಅಂದ್ರೆ ಅದು ಕಡಲಾಬಾಳ ಗ್ರಾಮದಲ್ಲಿ ಪರಮಪೂಜ್ಯ ಲಿಂಗೈಕ್ಯ ಚಟಸ್ಥಳ ಬ್ರಹ್ಮಿ ಶಶಿಧರ ಶಿವಾಚಾರ್ಯ ಮಹಾಸ್ವಾಮಿಗಳ ಆರಾಧ್ಯ ದೈವ ಕೂಡ ಕೊಟ್ಟರೇಶ್ವರರು ಇರ್ತಕ್ಕಂಥದ್ದನ್ನ ಈ ಸಮಾರಂಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಅಂತ ಪೂಜ್ಯರ ಒಂದು ತಪಶಕ್ತಿ ಅವ್ರು ಹಾಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಇವತ್ತಿಂತ ಒಂದು ಪುರಾಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಅದು ಈ ವರ್ಷ ಅದು 10 ಪಟ್ಟಾಧಿಕಾರ ಆಗೈತಿ. ಶ್ರೀ ಮರಿಕಾಂತ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಆಗೈತೆ ಅಂದ್ರೆ ಅವ್ರದೆಲ್ಲ ಪಟ್ಟಾಧಿಕಾರ. ಮತ್ತೆ 2ನೇ ಅವತಾರವಾಗಿ ಲಿಂಗೈಕ್ಯ ಶಶಿಧರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ಕಟ್ಲಬಾಳ ಗ್ರಾಮಕ್ಕೆ ಆಗಮಿಸಿದ್ದಾರೆ ಎನ್ನುವಂತ ಭಾವನೆ ಕೂಡ ನಮ್ಮೆಲ್ಲರಿಗೂ ವ್ಯಕ್ತವಾಗ್ತದೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದ, ಇಲ್ಲಿ ಶಾಖಾ ಮಠ ಐತಲ್ಲ, ಆ ಅದ್ಭುತವಾಗಿರ್ತಕ್ಕಂಥ ತಪಶಕ್ತಿ ಈ ಒಂದು ಪುಣ್ಯ ಭೂಮಿಯಲ್ಲಿ ಇಂಥ ಶ್ರಾವಣ ಮಾಸದೊಳಗ ಅದ್ಭುತವಾಗಿರ್ತಕ್ಕಂಥ ಕೊಟ್ಟರೇಶ್ವರ ಪುರಾಣವನ್ನ ನಮ್ಮ ಕಲ್ಲೇಶ್ವರ ಕಮಿಟಿಯವರು ಗ್ರಾಮದ ದೈವತರು ಅಂದ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಭಾಗ್ಯ ಎನ್ನುವಂತ ಮಾತನ್ನ ತಿಳಿಸಿ ನಮ್ಮ ಶಾರದಮ್ಮರು ಫೋನ್ ಮಾಡಿದ್ರು. ಇಲ್ಲಿರ್ತಕ್ಕಂಥ ಕಲ್ಲೇಶ್ವರ ಮೂರ್ತಿ ಎಲ್ಲ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತಿಸ್ವರೂಪವಾಗಿರ್ತಕ್ಕಂಥದ್ದು ಲಿಂಗ. ಯಾಕಂದ್ರೆ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ 1008 ಜಗದ್ಗುರು ಪಂಡಿತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಶ್ರೀ ಗವಿಸಿದ್ದೇಶನ ಅಕ್ಕನ ಬಳಗದವರಿಂದ ಕೈಗಡಗ ಮತ್ತು ಕಾಲುಗಡಗ ಕಾಣಿಕೆ ನೀಡುತ್ತಾರೆ. ದಯಮಾಡಿ ಆ ತಾಯಂದಿರು ವೇದಿಕೆಗೆ ಬಂದು ಅದನ್ನ ತೊಟ್ಟಿಲಗಳಿಗೆ ಸಮರ್ಪಣೆ ಮಾಡಿ ಪೂಜ್ಯರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕಾಗಿ. 2ನೇದಾಗಿ ಶ್ರೀ ಜೆ.ಎಂ. ಶಾಂತವೀರಯ್ಯ ಮತ್ತು ಶ್ರೀಮತಿ ರತ್ನಕ್ಕ ಮತ್ತು ಮಕ್ಕಳು ಕಡಲಬಾಳ್ ಇವರು ಕೂಡ ಬೆಳ್ಳಿ ಲಿಂಗದ ಕಾಣಿಕೆ ನೀಡಿದರೆ ಚೌಕ. ದಯಮಾಡಿ ಆ ಮಾನ್ಯರು ಬಂದು ಆ ಒಂದು ತೊಟ್ಟಿಲಕ್ಕೆ ಅರ್ಪಣೆ ಮಾಡಿ ಪೂಜ್ಯರ